ಒಂದು ಚಿಕ್ಕ ರಮಣೀಯ ಗ್ರಾಮದಲ್ಲಿ ಸುಮಾ ಎಂಬ 14 ವರ್ಷದ ಬುದ್ಧಿವಂತ ಬಾಲಕಿ ವಾಸಿಸುತ್ತಿದ್ದಳು. ಸುಮಾ ತನ್ನ ಓದಿನಲ್ಲಿ ಅತ್ಯುತ್ತಮವಾಗಿದ್ದಳು. ಶಿಕ್ಷಕರು ಮತ್ತು ಗ್ರಾಮಸ್ಥರು ಆಕೆಯ ಚುರುಕಾದ ಬುದ್ಧಿಯನ್ನು ಶ್ಲಾಘಿಸುತ್ತಿದ್ದರು. ಆದರೆ ಸುಮಾಳಿಗೆ ಒಂದು ದೊಡ್ಡ ದೌರ್ಬಲ್ಯವಿತ್ತು. ಆಕೆ ಸಮಯವನ್ನು ಸರಿಯಾಗಿ ಬಳಸುತ್ತಿರಲಿಲ್ಲ. ತನ್ನ ದಿನಗಳನ್ನು ಸ್ನೇಹಿತರೊಂದಿಗೆ ಆಟವಾಡುತ್ತಾ, ಫೋನ್ನಲ್ಲಿ ಗೇಮ್ಗಳನ್ನಾಡುತ್ತಾ ಮತ್ತು ಅನಗತ್ಯ ಚಾಟಿಂಗ್ನಲ್ಲಿ ಕಳೆಯುತ್ತಿದ್ದಳು. ಸಮಯ ಇನ್ನೂ ಇದೆ, ಎಲ್ಲವನ್ನೂ ನಾಳೆ ಮಾಡಿಕೊಳ್ಳುತ್ತೇನೆ ಎಂದು ಆಕೆ ಯಾವಾಗಲೂ ಭಾವಿಸುತ್ತಿದ್ದಳು. ಒಂದು ದಿನ ಶಾಲೆಯ ವಾರ್ಷಿಕ ಪರೀಕ್ಷೆಯ ಫಲಿತಾಂಶ ಪ್ರಕಟವಾಯಿತು. ಸುಮಾ ಈ ಬಾರಿ ಸರಾಸರಿಗಿಂತ ಕಡಿಮೆ ಅಂಕ ಗಳಿಸಿದ್ದಳು. ಎಲ್ಲರ ನಿರೀಕ್ಷೆಗಿಂತ ತೀರಾ ಕೆಳಮಟ್ಟದ ಫಲಿತಾಂಶ. ಆಕೆಯ ಶಿಕ್ಷಕರು, ಯಾರು ಆಕೆಯನ್ನು ಹೊಗಳುತ್ತಿದ್ದರೋ, ಈಗ ನಿರಾಸೆಯಿಂದ ತಲೆಕೆರೆದರು. ಆಕೆಯ ಸ್ನೇಹಿತರು ಕೂಡ ಆಕೆಯಿಂದ ದೂರವಾಗತೊಡಗಿದರು. ಮನೆಗೆ ಬಂದಾಗ ಸುಮಾ ತನ್ನ ತಂದೆ ತಾಯಿಯ ಮುಖದಲ್ಲಿ ನಿರಾಸೆಯ ಛಾಯೆಯನ್ನು ಕಂಡಳು. ಅವರು ಆಕೆಯ ರಿಪೋರ್ಟ್ ಕಾರ್ಡ್ನತ್ತ ನೋಡುತ್ತಿದ್ದರು. ಸುಮಾಳಿಗೆ ತನ್ನ ಮೇಲೆ ಕೋಪ ಬಂದಿತು. ಆದರೆ ತನ್ನ ಚಟುವಟಿಕೆಗಳನ್ನು ಬದಲಾಯಿಸುವುದು ಹೇಗೆ ಎಂದು ತಿಳಿಯಲಿಲ್ಲ. ಆ ರಾತ್ರಿ ಸುಮಾ ತನ್ನ ಅಜ್ಜಿಯ ಬಳಿಗೆ ಹೋದಳು. ಗ್ರಾಮದಲ್ಲಿ ಗೌರವಾನ್ವಿತ ಮತ್ತು ಜ್ಞಾನಿಯಾಗಿದ್ದ ಒಬ್ಬ ವೃದ್ಧೆ. ಅಜ್ಜಿಯ ಪಕ್ಕದಲ್ಲಿ ಕುಳಿತು ಸುಮಾ ತನ್ನ ತೊಂದರೆಗಳನ್ನು ಹಂಚಿಕೊಂಡಳು. ಅಜ್ಜಿ, ನಾನು ಒಳ್ಳೆಯ ವಿದ್ಯಾರ್ಥಿಯಾಗಿದ್ದರೂ ಈ ಬಾರಿ ಏಕೆ ವಿಫಲವಾದೆ ಎಂದು ತಿಳಿಯುತ್ತಿಲ್ಲ ಎಂದಳು. ಅಜ್ಜಿ ಗಮನವಿಟ್ಟು ಕೇಳಿ ನಗುತ್ತಾ ಹೇಳಿದಳು, ಮಗಳೇ, ಸಮಸ್ಯೆ ನೀನು ಒಳ್ಳೆಯ ವಿದ್ಯಾರ್ಥಿಯಲ್ಲ ಎಂಬುದಲ್ಲ, ನೀನು ಸಮಯವನ್ನು ಕಡೆಗಣಿಸಿದ್ದೀಯಾ. ಸಮಯವು ಅತ್ಯಂತ ಅಮೂಲ್ಯ. ಸರಿಯಾಗಿ ಬಳಸಿದರೆ ಅದು ನಿನ್ನನ್ನು ಯಶಸ್ಸಿನತ್ತ ಕೊಂಡೊಯ್ಯುತ್ತದೆ. ಆದರೆ ವ್ಯರ್ಥವಾದರೆ ನಿನ್ನನ್ನು ಹಿಂದಕ್ಕೆ ಎಳೆಯುತ್ತದೆ. ಗೊಂದಲಗೊಂಡ ಸುಮಾ ಕೇಳಿದಳು, ಆದರೆ ಅಜ್ಜಿ, ಸಮಯ ಯಾವಾಗಲೂ ಇರುತ್ತದೆ ಅಲ್ಲವೇ? ನಾನು ಯಾವಾಗಲೂ ಅದನ್ನು ಬಳಸಿಕೊಳ್ಳಬಹುದು, ಸರಿಯೇ? ಅಜ್ಜಿ ಗಂಭೀರವಾಗಿ ಹೇಳಿದಳು, ಇಲ್ಲ ಮಗಳೇ, ಸಮಯವು ನದಿಯ ಹರಿವಿನಂತೆ. ಒಮ್ಮೆ ಹರಿದು ಹೋದರೆ ಅದು ಮತ್ತೆ ಬರುವುದಿಲ್ಲ. ನಿನಗೆ ಸಮಯದ ಮೌಲ್ಯವನ್ನು ತಿಳಿಯಲು ಒಂದು ಕಥೆಯನ್ನು ಹೇಳುತ್ತೇನೆ. ಅಜ್ಜಿ ಕಥೆ ಆರಂಭಿಸಿದಳು. ಹಿಂದೊಮ್ಮೆ ಶಿವರಾಜ ಎಂಬ ಶಕ್ತಿಶಾಲಿ ವ್ಯಾಪಾರಿಯೊಬ್ಬ ಇದ್ದ. ಅವನ ಬಳಿ ಅಪಾರ ಸಂಪತ್ತು, ದೊಡ್ಡ ಕಟ್ಟಡಗಳು ಮತ್ತು ಹಲವಾರು ಆಸ್ತಿಗಳಿದ್ದವು. ಆದರೆ ಶಿವರಾಜನಿಗೆ ಸಮಯವನ್ನು ತುಚ್ಛವಾಗಿ ಕಳೆಯುವ ಚಟವಿತ್ತು. ತಡವಾಗಿ ಎದ್ದು ಸ್ನೇಹಿತರೊಂದಿಗೆ ಗಂಟೆಗಟ್ಟಲೆ ಕಾಲ ಕಳೆಯುತ್ತಿದ್ದ ಮತ್ತು ಎಲ್ಲ ಕೆಲಸಗಳನ್ನು ನಾಳೆ ಮಾಡಿಕೊಳ್ಳುತ್ತೇನೆ ಎಂದು ಮುಂದೂಡುತ್ತಿದ್ದ. ಒಂದು ದಿನ ಒಬ್ಬ ಸಾಧು ಶಿವರಾಜನ ಅಂಗಡಿಗೆ ಬಂದ. ಸಾಧು ಹೇಳಿದ್ದ, ನೀನು ಎಲ್ಲವನ್ನೂ ಹೊಂದಿದ್ದೀಯಾ, ಆದರೆ ನಿನ್ನ ಅತ್ಯಮೂಲ್ಯ ಸಂಪತ್ತನ್ನು, ಸಮಯವನ್ನು ವ್ಯರ್ಥ ಮಾಡುತ್ತಿದ್ದೀಯಾ. ಇದನ್ನು ಬುದ್ಧಿವಂತಿಕೆಯಿಂದ ಬಳಸದಿದ್ದರೆ ಒಂದು ದಿನ ತೀವ್ರವಾಗಿ ಪಶ್ಚಾತ್ತಾಪ ಪಡುವೆ. ಶಿವರಾಜನಕ್ಕೂ, ನನಗೆ ಸಾಕಷ್ಟು ಸಮಯ ಇದೆ, ನಾನು ಯಾವಾಗ ಬೇಕಾದರೂ ಎಲ್ಲವನ್ನೂ ಮಾಡಿಕೊಳ್ಳಬಹುದು ಎಂದ. ಸಾಧು ಎಚ್ಚರಿಕೆ ನೀಡಿದ, ಸಮಯವನ್ನು ಲಘುವಾಗಿ ತೆಗೆದುಕೊಳ್ಳಬೇಡ, ಅದು ಶ್ರೇಷ್ಠರನ್ನೂ ಕೆಡಿಸಬಹುದು. ಆದರೆ ಶಿವರಾಜ ಕೇಳಲಿಲ್ಲ. ವರ್ಷಗಳು ಕಳೆದವು. ಶಿವರಾಜನ ಆರೋಗ್ಯ ಕ್ಷೀಣಿಸಿತು. ಅವನ ವ್ಯಾಪಾರವು ದುರ್ಬಲವಾಯಿತು ಮತ್ತು ಗ್ರಾಮಸ್ಥರು ಅವನ ಮೇಲಿನ ವಿಶ್ವಾಸವನ್ನು ಕಳೆದುಕೊಂಡರು. ಶಿವರಾಜನಿಗೆ ತಾನು ಸಮಯವನ್ನು ವ್ಯರ್ಥ ಮಾಡಿದ್ದೇನೆ ಎಂದು ಅರಿವಾಯಿತು. ಅವನು ಸಾಧುವನ್ನು ಹುಡುಕಲು ಪ್ರಯತ್ನಿಸಿದ. ಆದರೆ ಸಾಧು ಕಾಣಸಿಗಲಿಲ್ಲ. ತನ್ನ ಸಂಪತ್ತು ಮತ್ತು ಶಕ್ತಿಯಿಂದ ಏನನ್ನೂ ಉಳಿಸಲಾಗಲಿಲ್ಲ. ಕೊನೆಗೆ ಶಿವರಾಜನಿಗೆ ಸಮಯವೇ ನಿಜವಾದ ಸಂಪತ್ತು ಎಂದು ತಿಳಿಯಿತು. ಈ ಕಥೆಯನ್ನು ಕೇಳಿ ಸುಮಾ ಆಲೋಚನೆಯಲ್ಲಿ ಮುಳುಗಿದಳು. ಮೊದಲ ಬಾರಿಗೆ ಆಕೆ ತಾನು ಎಷ್ಟು ಅಮೂಲ್ಯ ಸಮಯವನ್ನು ವ್ಯರ್ಥ ಮಾಡಿದ್ದೇನೆ ಎಂದು ಅರಿತುಕೊಂಡಳು. ಆಕೆ ಅಜ್ಜಿಯನ್ನು ಕೇಳಿದಳು, ಅಜ್ಜಿ, ನಾನು ಇನ್ನೂ ನನ್ನ ಜೀವನವನ್ನು, ಸಮಯವನ್ನು ಬುದ್ಧಿವಂತಿಕೆಯಿಂದ ಬಳಸಿ ಬದಲಾಯಿಸಬಹುದೇ? ಅಜ್ಜಿ ನಗುತ್ತಾ ಹೇಳಿದಳು, ನಿಶ್ಚಿತವಾಗಿ ಮಗಳೇ, ಸಮಯದ ಚಕ್ರ ಎಂದಿಗೂ ನಿಲ್ಲುವುದಿಲ್ಲ. ಇಂದಿನಿಂದ ನೀನು ಸಮಯವನ್ನು ಬುದ್ಧಿವಂತಿಕೆಯಿಂದ ಬಳಸಲು ಆರಂಭಿಸಿದರೆ ಯಶಸ್ಸನ್ನು ತಡೆಯಲು ಯಾವುದೂ ಇಲ್ಲ. ಆದರೆ ಯಾವುದನ್ನು ನಾಳೆಗೆ ಮುಂದೂಡಬೇಡ, ಇಂದೇ ಮಾಡು. ಆ ದಿನದಿಂದ ಸುಮಾ ತನ್ನ ಸಮಯವನ್ನು ಪರಿಣಾಮಕಾರಿಯಾಗಿ ಬಳಸಲು ನಿರ್ಧರಿಸಿದಳು. ಆಕೆ ದೈನಂದಿನ ವೇಳಾಪಟ್ಟಿಯನ್ನು ರಚಿಸಿದಳು. ಪ್ರತಿ ಕೆಲಸಕ್ಕೂ ಸಮಯವನ್ನು ನಿಗದಿಪಡಿಸಿದಳು. ಬೆಳಗ್ಗೆ ಬೇಗ ಎದ್ದು ಓದಿಗೆ ಗಮನ ಕೊಟ್ಟು ಅನಗತ್ಯ ವಿಷಯಗಳಿಂದ ದೂರವಾಯಿತು. ಕ್ರಮೇಣ ಸುಮಾ ತನ್ನ ಪ್ರಯತ್ನದ ಫಲಿತಾಂಶಗಳನ್ನು ಕಾಣಲಾರಂಭಿಸಿದಳು. ಮುಂದಿನ ಪರೀಕ್ಷೆಯಲ್ಲಿ ಆಕೆ ತನ್ನ ತರಗತಿಯಲ್ಲಿ ಪ್ರಥಮ ಸ್ಥಾನ ಪಡೆದಳು. ಕಾಲಾಂತರದಲ್ಲಿ ಸುಮಾ ಯಶಸ್ವಿ ಉದ್ಯಮಿಯಾದಳು ಮತ್ತು ಆಕೆಯ ಜೀವನ ಕಥೆಯಿಂದ ಎಲ್ಲರಿಗೂ ಸ್ಫೂರ್ತಿಯಾದಳು. ಸಮಯವನ್ನು ಬುದ್ಧಿವಂತಿಕೆಯಿಂದ ಬಳಸುವುದು ಯಶಸ್ಸಿನ ಕೀಲಿಕೈ. ಇಂದಿನ ಜೀವನದಲ್ಲಿ ನಾವು ಎಲ್ಲವನ್ನೂ ಹಿಂದಿಕ್ಕಬಹುದು, ಆದರೆ ಸಮಯವನ್ನು ಮಾತ್ರ ಹಿಂದಿಕ್ಕಲು ಸಾಧ್ಯವಿಲ್ಲ. ಸಮಯವು ಒಂದು ನದಿಯ ಹಾಗೆ, ಅದು ನಿಲ್ಲದೆ ಹರಿಯುತ್ತದೆ. ನಾವು ಅದನ್ನು ಸರಿಯಾಗಿ ಬಳಸಿದರೆ ಅದು ನಮ್ಮ ಜೀವನವನ್ನು ಸುವರ್ಣಮಯವಾಗಿ ಮಾಡುತ್ತದೆ. ಪ್ರತಿ ಕ್ಷಣವೂ ಒಂದು ಅವಕಾಶ. ಇಂದು ಮಾಡಬೇಕಾದ ಕೆಲಸವನ್ನು ನಾಳೆಗೆ ಹಾಕಿದರೆ ಅದು ನಮ್ಮ ಸಾಮರ್ಥ್ಯವನ್ನು ಕಳೆದುಕೊಳ್ಳುತ್ತದೆ. ನಿಮ್ಮ ಗುರಿಗಳಿಗಾಗಿ ಇಂದೇ ಕೆಲಸ ಮಾಡಿ. ತಿಂಗಳುಗಳು, ವರ್ಷಗಳು ಕಳೆದ ಮೇಲೆ ಹೋಗಲಿ ಬಿಡಿ ಎಂದು ಯೋಚಿಸಬೇಡಿ. ಸಮಯವನ್ನು ಗೌರವಿಸಿ, ಅದು ನಿಮ್ಮನ್ನು ಗೌರವಿಸುತ್ತದೆ.